ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಚಕ್ಲಿ ಮಾಡಿ ತೋರ್ಸಾತೀವಿ. ಸೊ ಎಲ್ಲ ಮಕ್ಕಳಿಗೂ ಇದು ಆಲ್ಮೋಸ್ಟ್ ಫೇವ್ರೇಟೇ ಅಂತಲೇ ಹೇಳ್ಬೋದು. ಸೊ ನಮ್ಮ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಮಾಡ್ತಾನೆ ತೊಗೊಂಡು ಹೋಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಅಷ್ಟು ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಕ್ರಿಸ್ಪಿ ಅಂತೂ ಭಾಳ ಚೆಂದ ಕ್ರಿಸ್ಪಿ ಬಂದಿದ್ವು. ಸೊ ನೋಡ್ರಿ, ನೀವು ಒಂದು ಸಲ ಇದ್ರ ಮೆಜರ್ಮೆಂಟ್ನ ಸರಿಯಾಗಿ ನೋಡ್ಕೊಂಡು ಬಿಟ್ರಿ ಅಂದರೆ ಆರಾಮಾಗಿ ಮಾಡ್ಬೋದು. ಮೆಜರ್ಮೆಂಟ್ ತಪ್ಪಾದರೆ ಮಾತ್ರ ಇಷ್ಟು ನೀಟಾಗಿ ಚಕ್ಲಿ ಬರಲ್ಲ. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ನಾನು ಮಾಡಿದ್ದಲ್ಲ, ನಮ್ಮ ಮಮ್ಮಿ ಮಾಡತ್ತಾರೆ. ನಾನು ಜಸ್ಟ್ ವೀಡಿಯೋ ಮಾಡಿ ತೋರ್ಸಾತೀನಿ ನಿಮಗೆ ಹೆಂಗೆ ಮಾಡೋದಂತ. ಸೊ ನೋಡ್ರಿ, ಇಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ ನಾವು ನೀರು ಕುಡಿತೇವಲ್ಲ, ಆ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ತೊಗೋಬೇಕು, ರೇಷನ್ ಅಕ್ಕಿ. ಸೊ ಸಣ್ಣ ಗ್ಲಾಸಲ್ಲಿ 1 ಕಪ್ ಪುಟಾಣಿ, ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ಉದ್ದಿನಬೇಳೆ, ಅರ್ಧ ಬಟ್ಲು ಎಣ್ಣೆ, ಇದನ್ನು ಕಾಸಿ ಹಾಕೋಕ್ಕೆ. ಇಷ್ಟೇ ರೀ ಮೆಜರ್ಮೆಂಟ್. ಇದನ್ನು ಸಪ್ರೇಟಾಗಿ ಹುರ್ಕೊಳ್ಬೇಕು. ಹುರ್ಕೊಂಡು ಗಿರಣಿಗೆ ಹೋಗಿ ಹಿಟ್ಟು ಹಾಕಿಸ್ಕೊಂಡು ಬರಬೇಕು. ಸೊ ನೋಡ್ರಿ, ಇಲ್ಲಿ ಹಿಟ್ಟು ಈ ಥರ ರೆಡಿ ಆಗುತ್ತೆ. ಫುಲ್ಲು ಫೈನಾಗಿ ಆಗಿರ್ಬೇಕು ಹಿಟ್ಟು. ಉಟ್ಟುಟ್ಟಾದರೆ ಚಕ್ಲಿ ಸರಿಯಾಗಿ ಬರಲ್ಲ. ಸೊ ನೋಡ್ರಿ, ಇದು ಹಿಟ್ಟು ಪರ್ಫೆಕ್ಟ್ ಆಗೈತಿ. ಸೊ ಈಗ ಚಕ್ಲಿ ಮಾಡೋಕ್ಕೆ ಬೇಕಾಗಿರೋಂಥ ಸಾಮಾನುಗಳು ರೀ: ಖಾರದ ಪುಡಿ, ಅರಿಶಿನ, ಎಣ್ಣೆ, ಉಪ್ಪು, ಜೀರಿಗೆ, ಎಳ್ಳು, ಕರಿಮೆಣಸು, ಅಜ್ವಾಯಿನ. ಕರಿಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ರಿ ಹಿಟ್ಟೊಳಗೆ. ಸೊ ನೋಡ್ರಿ, ಈಗ ಫಸ್ಟಿಗೆ ಖಾರದ ಪುಡಿ ಹಾಕೋತಾರೆ. ಖಾರ ಜಾಸ್ತಿ ಬೇಕಾದವ್ರು ಜಾಸ್ತಿ ಹಾಕ್ಕೊಳ್ರಿ, ನಮಗಿಲ್ಲಿ ಮೀಡಿಯಮ್ ಸಾಕು. ಉಪ್ಪು, ಅರಿಶಿನ, ಇದ್ರ ಜೊತೆಗೆ ಕಾಸಿದ ಎಣ್ಣೆ ಹಾಕೋಬೇಕ್ರಿ. ಅದನ್ನು ನಾನು ತೋರಿಸೋದು ಮರ್ತೇನೆ. ಸೊ ನೀವು ಅದು ತಕ್ಷಣ ಕಾಸಿದ ಎಣ್ಣೆ ಹಾಕ್ಕೊಳ್ರಿ, ಅರ್ಧ ಬಟ್ಲು ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೊಂಡು ಆಮೇಲೆ ತಣ್ಣೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ರಿ. ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ರಿ. ಸೊ ನೀವೇನು ಮಾಡಿರಿ, 2 ಪಾರ್ಟಿಷನ್ ಮಾಡಿರಿ ಅದನ್ನು. ಹಿಟ್ಟನ್ನು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ನಾದಕ್ಕೆ ಕಂಫರ್ಟ್ ಆಗಲ್ಲ ಅನ್ನೋರು 2 ಪಾರ್ಟಿಷನ್ ಮಾಡ್ಕೊಳ್ರಿ. ಒಂದನ್ನು ಗಟ್ಟಿ ಇಟ್ಕೊಂಡು ಇನ್ನೊಂದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ರಿ. ಆ ಉಳಿದು ಗಟ್ಟಿ ಹಿಟ್ಟನ್ನು ನೀವು ಮತ್ತೆ ಆಮೇಲೆ ನಾದ್ಕೊಂಡು ಮತ್ತೆ ಮಾಡ್ಕೊಳ್ರಿ. ಸೊ ನೋಡ್ರಿ, ಇಲ್ಲಿ ನಮ್ಮ ಮಮ್ಮಿ ಅರ್ಧ ಭಾಗನ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ತಾರೆ. ಒಂದು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕಿದ್ರೆ ಕರೆಕ್ಟ್ ಆಗ್ತೈತ್ರಿ. ಸೊ ಈಗ ನಮ್ಮ ಹಿಟ್ಟು ರೆಡಿ ಆಗೈತಿ, ಚಕ್ಲಿ ಮಾಡೋಣಂತ. ಇಲ್ಲಿ ನೋಡ್ರಿ, ನಮ್ಮ ಮಮ್ಮಿ ಒಂದು ನ್ಯೂಸ್ ಪೇಪರ್ ತೊಗೊಂಡು ಅದ್ರ ಮೇಲೆ ಒಂದು 5-6 ಚಕ್ಲಿನ ಹಾಕಿಟ್ಕೊಳತ್ತಾರ. ಹಾಕಾಕ ಈಸಿ ಆಗ್ತೈತಿ, ಪಟ ಆಗ್ತೈತಿ. ಸೊ ನೋಡ್ರಿ, ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ಆಗೈತಂದ್ರೆ ಹಿಟ್ಟು ಎಲ್ಲೂ ಕಟ್ಟಾಗತ್ತಿಲ್ಲ. ಭಾಳ ಗಟ್ಟಿನೂ ಅಲ್ಲ, ಭಾಳ ತೆಳುನೂ ಅಲ್ಲ. ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡಾರ. ಸೊ ಭಾಳ ಗಟ್ಟಿ ಆಯ್ತಂತಂದ್ರೆ ಚಕ್ಲಿ ಕಟ್ ಆಗ್ತಾವ್ರಿ, ಹಾಕೋವಾಗನ ಕಟ್ ಆಗ್ತಾವ. ಭಾಳ ತೆಳುವಾಯ್ತಂದ್ರೆ ಚಕ್ಲಿ ಸಾಫ್ಟ್ ಆಗಿಬಿಡ್ತಾವ್ರಿ, ಕ್ರಿಸ್ಪಿನೆಸ್ ಬರಲ್ಲ. ಸೊ ಇಲ್ಲಿ ಪರ್ಫೆಕ್ಟಾಗಿ ಆಗೈತ್ರಿ ಇದು. ಸೊ ನಮ್ಮ ಎಣ್ಣೆನೂ ಕಾಯಕತ್ತೈತಿ. ಅದು ಕಾಯೋ ತನಕ ಅಂದ್ರೆ ನೋಡ್ರಿ, ಇದು ಚಕ್ಲಿ ಬರಳ ಎಷ್ಟು ಹಳಿದೈತಿ. 30 ವರ್ಷದ ಹಿಂದೆ ಹಳಿದಂತ್ರಿ ಇದು. ಎಷ್ಟು ಚಂದ ಕಾದಿಟ್ಕೊಂಡಾರ. ಈಗೆಲ್ಲ ಲೇಟೆಸ್ಟ್ ಬಂದಾವ. ಸೊ ನೋಡ್ರಿ, ಇಲ್ಲಿ ಎಣ್ಣೆನೂ ಕಾದೈತಿ. ಸೊ ಈಗ ಚಕ್ಲಿ ಹಾಕೊಳತ್ತಾರ. ಕೆಲವೊಮ್ಮೆ ಏನಾಗ್ತಾವ್ರಿ, ಚಕ್ಲಿ ಹಾಕೊಂಡ ತಕ್ಷಣ ಎಣ್ಣೆ ಒಳಗನ ಒಡೆದು ಹೋಗ್ತಾವ. ಯಾಕಪ್ಪ ಅಂತಂದ್ರೆ ನಾವೇನು ಹಿಟ್ಟು ನಾದ್ಬೇಕಾರೆ ಎಣ್ಣೆ ಕಾಸು ಹಾಕೋತೇವಲ್ರಿ, ಅದೇನಾದ್ರು ಜಾಸ್ತಿ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಚಕ್ಲಿ ಎಲ್ಲ ಒಡೆದು ಹೋಗ್ತಾವ. ಸೊ ಆ ಥರ ಏನಾದ್ರು ಆದ್ರೆ ನೀವು ಒಣ ಹಿಟ್ಟಿನ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಾದ್ಕೊಳ್ರಿ, ಕರೆಕ್ಟ್ ಆಗ್ತಾವ. ನೋಡ್ರಿ, ಹಾಕೊಂಡಿದ್ದು ಕರೆಕ್ಟ್ ಐತಿ ಎಣ್ಣೆ, ಯಾವುದೇ ರೀತಿ ಎಲ್ಲೂ ಒಡೆಯತ್ತಿಲ್ಲ. ಅರ್ಧ ಬಟ್ಲು ಕರೆಕ್ಟ್ ಆಗೈತ್ರಿ. ಸೊ ಇದು ಸ್ಟೆಪ್ಪನ್ನು ಕೇರ್ಫುಲ್ಲಾಗಿ ಫಾಲೋ ಮಾಡ್ಬೇಕು. ಕೆಲವೊಮ್ಮೆ ಎಣ್ಣೆ ಕಾಸು ಹಾಕೊಳ್ಳೋದನ್ನ ಕಡಿಮೆ ಹಾಕೊಂಡ್ಬಿಟ್ಟಿರ್ತಾರೆ, ಅವಾಗ ಚಕ್ಲಿ ಭಾಳ ಬಿರುಸಾಗ್ತಾವ್ರಿ. ಸೊ ಆ ಥರ ಆದರೆ ನೀವು ಮತ್ತೆ ಸ್ವಲ್ಪ ಅದಕ್ಕೆ ಎಣ್ಣೆ ಕಾಸಿ ಹಾಕ್ಕೊಂಡು ನಾದ್ಕೊಂಡು ಮಾಡ್ಕೊಳ್ರಿ. ಸೊ ನೋಡ್ರಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಡ್ರಿ. ನೋಡ್ರಿ, ಪರ್ಫೆಕ್ಟಾಗಿ ಆಗಿದಾವ.
ಫ್ರೆಂಡ್ಸ್ ಹೇಗೆ ಕ್ರಿಸ್ಪಿಯಾಗಿ ಟ್ರೆಡಿಷ್ನಲ್ ಆಗಿ ಚಕ್ಲಿ ಮಾಡೋದು ಅಂತ. ನೀವು ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿರಿ. ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.